ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾಡೋಣ ಮಾವಿನ ಹಣ್ಣಿನ ಸಾರು. ಮಾವಿನ ಹಣ್ಣು ಸಾರು ಮಾಡಲಿಕ್ಕೆ ನಮಗೆ ಮಾವಿನ ಹಣ್ಣು ಬೇಕು. ಒಂದು ದೊಡ್ಡ ಮಾವಿನ ಹಣ್ಣು ತೊಗೊಳ್ಳಿ, 1 ಕಪ್ ನೀರು ಹಾಕಿ ಇದನ್ನು ಬೇಯಿಸಬೇಕು. ಚೆನ್ನಾಗಿ ಬೇಯ್ತಾ ಇರಲಿ. ಅದು ಚೆನ್ನಾಗಿ ಬೆಂದ ಮೇಲೆ ಅದನ್ನು ಕೆಳಗಿಡಿ. ತಣ್ಣಗಾದ್ರ ಮೇಲೆ ಅದರದ್ದು ಸಿಪ್ಪೆ ತೆಗೆದು ರಸನೆಲ್ಲ ಹಿಂಡ್ಕೊಳ್ಳಿ. ಸಿಪ್ಪೆಗೆ ಸಹ ಸ್ವಲ್ಪ ನೀರು ಹಾಕಿ ಅದನ್ನು ಗಿಮ್ಚಿ ರಸ ತೆಗೆದಿಟ್ಕೊಳ್ಳಿ. ಈಗ ರಸವನ್ನು ನಾವು ಸೋಸಬೇಕಿದೆ. ಈ ಒಂದ್ರಿಯಲ್ಲಿ ಚೆನ್ನಾಗಿ ಸೋಸಬೇಕು. ಅದರದ್ದು ಜೊಂಡು ಬರುತ್ತಲ್ಲ, ಜೊಂಡಿಗೆ ಸಹ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸೋಸಿ ಈಗ ಇದನ್ನ ಕುದಿಲಿಕ್ಕೆ ಇಡಿ. ನೀವು ಇದು ನೋಡಿ, ಇದು ಮ್ಯಾಂಗೋ ಪಲ್ಪ್ ಅಂತೀವಲ್ಲ, ರಸ, ಇದನ್ನು ನಾವೀಗ ಕುದಿಲಿಕ್ಕಿಡಬೇಕು. ಕುದಿಲಿಕ್ಕಿಟ್ಟಾಗ ಒಂಚೂರು ಅರಿಶಿನ ಹಾಕಬೇಕು. ಹಾಗೆ ಒಂದು 4 ಮಾವಿನಕಾಯಿ ಹೋಳು ಹಾಕಬೇಕು ಹುಳಿ ಬರಲಿಕ್ಕೆ. ಈಗ ಒಂದು ಬಣಗಳಲ್ಲಿ ಒಂದು 8 ಪೆಪ್ಪರ್ ಅಂದರೆ ಮೆಣಸು, ಹಾಗೆ ಒಂಚೂರು ಜೀರಿಗೆ ಮತ್ತು ಒಂಚೂರು ಹಿಂಗು ಹಾಕಿ ಕುಟ್ಟಿ ತೆಗೆದಿಟ್ಕೊಳ್ಳಿ. ಈಗ ಮಾಡಿಟ್ಟಂತಹ ಪುಡಿ ಮಾಡಿದಂಥದ್ದನ್ನು ಹಾಕಿ ಉಪ್ಪು ಹಾಕಿ ಬೇಕಾದಷ್ಟು, ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಅದನ್ನು ನೀರು ಹಾಕಿ ಅರ್ದು ಅದರ ಹಾಲನ್ನು ತೆಗೆದು ಇಟ್ಕೊಳ್ಳಿ. ಈಗ ಹಾಕೋದು ಬೇಡ, ಯಾಕೆ ಅಂತ ಹೇಳಿದರೆ ಅದು ಚೆನ್ನಾಗಿ ಕುದಿಬೇಕು. ಈಗ ಮಸಾಲೆ ಹಾಕಿದ್ದೇವಲ್ಲ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮೊಗಚಿ, ಮತ್ತು ಒಂದು ಟೀ ಸ್ಪೂನಷ್ಟು ರಸಮ್ ಪೌಡರ್, ಸಾರಿನ ಪುಡಿ ಹಾಕಿ ಈಗ ನೋಡಿ ಇದನ್ನೆಲ್ಲ ಮಿಶ್ರ ಮಾಡಿ ಚೆನ್ನಾಗಿ ಕುದಿಸಿ. ಈಗ ನಾವು ತೆಗೆದಿಟ್ಟಂಥ ಕಾಯಿ ಹಾಲನ್ನು ಹಾಕೋಣ. ಕಾಯಿ ಹಾಲು ಹಾಕಿ ಚೆನ್ನಾಗಿ ಮೊಗಚಿ ಅದು ಇನ್ನೇನು ಕುದಿ ಬರುತ್ತೆ ಅನ್ನುವಾಗ ತೆಗೆದು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೋಣ. ಆ ಪಾತ್ರೆಗೆ ಹಾಕಿ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಒಂದು ಬಣಾಗ್ಲಿಟ್ಟು ಅದಕ್ಕೆ ಒಂದೆರಡು ಕೆಂಪು ಮೆಣಸು, ಒಂಚೂರು ಜೀರಿಗೆ, ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡಿಟ್ಟಂಥ ಸಾರಿಗೆ ಹಾಕ್ಕೊಳ್ಬೇಕು. ಈಗ ಸಾರು ತಯಾರಿದೆ, ನಾವು ಈಗ ಊಟ ಮಾಡೋಣ. ಇದನ್ನು ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.